ನಮಸ್ಕಾರ ಸ್ನೇಹಿತರೆ, ಪ್ರಾರ್ಥನಾ ಟಿಪ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗೋವಾ ಪಾವ್ ರೆಸಿಪಿನ ಮಾಡ್ತಾಯಿದ್ದೀನಿ. ನಾನು ಇದನ್ನು ಫೋನಲ್ಲೇ ನೋಡಿದ್ದೆ ವಿಡಿಯೋನ. ಈಗ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನೊಂದು ಗ್ಲಾಸನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತೀನಿ. ಒಂದು ಅರ್ಧ ಗ್ಲಾಸ್ಗಿಂತನೂ ಕಡಿಮೆ ಹಾಲನ್ನು ಹಾಕ್ತೀನಿ. ನಂತರ ನಾನೀಗ ಅದರಲ್ಲಿ ಸ್ವಲ್ಪ ಶುಗರನ್ನು ಹಾಕ್ತೀನಿ, 1 ಸ್ಪೂನಷ್ಟು. ಆಮೇಲೆ 2 ಸ್ಪೂನಷ್ಟು ನಾನು ಈಸ್ಟ್ ಪೌಡರನ್ನು ಹಾಕ್ತೀನಿ. ಫ್ರೆಂಡ್ಸ್, ಈ ಈಸ್ಟ್ ಪೌಡರ್ ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದೆ ಈಸ್ಟ್ ಪೌಡ್ರು. ಮಾರ್ಕೆಟಲ್ಲಿ ಎಲ್ಲೂ ಜಾಸ್ತಿ ಸಿಗಲ್ಲ. ಸಿಕ್ಕರೆ ಒಳ್ಳೆಯದು, ತಗೊಳ್ಳಿ. ಈಗ ನಾನು ಇದನ್ನು ಚೆನ್ನಾಗಿ ಈ ರೀತಿ ಕಲಸ್ಕೋತೀನಿ. ಈ ರೀತಿ ಚೆನ್ನಾಗಿ ಕಲಸ್ಕೋಬೇಕು. ಈಗ ನಾನು ಒಂದು ಬಗೋನಿನ ತಗೋತೀನಿ, ಅದನ್ನು ಹಿಟ್ಟು ಕಲಸ್ಕೊಳ್ಳೋಕ್ಕೆ ಅಂತ. ಇದರಲ್ಲಿ ಸ್ವಲ್ಪ 1-2 ಬಟ್ಲಷ್ಟು ನಾನು ಹಿಟ್ಟನ್ನು ಹಾಕ್ತೀನಿ. ಹಾಕಿಬಿಟ್ಟು ಈ ರೀತಿ ಕಲಸ್ಕೊಳ್ಳೋಣ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನಂತರ ನಾನೇನು ಇಷ್ಟು ಕಲಿಸ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಹಾಕಿ, ಅದೆಲ್ಲ ಚೆನ್ನಾಗಿ ಆಗಿದೆ. ಈಗ ಇಷ್ಟನ್ನು ಇದರಲ್ಲಿ ಹಾಕಿ ಕಲಿಸ್ಕೊಂಡಿರೋ ಇಷ್ಟನ್ನು ಇದರಲ್ಲಿ ಹಾಕೋಣ. ಈ ರೀತಿ ಎಲ್ಲನೂ ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಂತರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ನಾದ್ಕೊಳ್ಳೋಣ. ಇಲ್ಲಾಂದರೆ ನೀವು ಹಾಲು ಕೂಡ ಹಾಕಿ ಹಿಟ್ಟು ನಾದ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ನೀರನ್ನು ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋತೀನಿ. ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾವು ನಾದ್ಕೋಬೇಕು. ಆಮೇಲೆ 1 ಗಂಟೆವರೆಗೂ ಇದನ್ನು ನಾವು ಮುಚ್ಚಿಡಬೇಕು. ಹಾಗೆ 1 ತಾಸಾದರೂ ಆಗಬೇಕು. 1 ತಾಸು ಆದಮೇಲೆ ನಾವು ಇದನ್ನು ಪಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. 1 ತಾಸುವರೆಗೂ ನಾವು ಇದನ್ನು ಮುಚ್ಚಿಡೋಣ. ನಂತರ ನಾನೀಗ ಒಂದು ಗ್ಲಾಸಲ್ಲಿ ಸ್ವಲ್ಪ ಶುಗರ್ನ ನೀರು ಹಾಕಿ ಇಟ್ಕೊಂಡಿರ್ತೀನಿ. ಅದು ನಮಗೆ ಆಮೇಲೆ ಬೇಕಾಗತ್ತೆ. ಆಮೇಲೆ ಒಂದು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಉಪ್ಪನ್ನು ಬಿಸಿ ಮಾಡ್ಕೋತೀನಿ. ಈ ರೀತಿ ಸ್ವಲ್ಪ ಉಪ್ಪನ್ನು ನಾವು ಬಿಸಿ ಮಾಡ್ಕೋಬೇಕು. ಆಮೇಲೆ ಒಂದು ಚಿಕ್ಕದಾಗಿ ಬಟ್ಲನ್ನು ಇಡ್ಬೋದು, ಇಲ್ಲಾಂದರೆ ನಡೀತದೆ. ಈಗ ನೋಡಿ ಫ್ರೆಂಡ್ಸ್, 1 ತಾಸು ಆದಮೇಲೆ ನಾನು ಇದನ್ನು ತೆಗೆದು ನೋಡಿದಾಗ ಇದೆಷ್ಟು ಚೆನ್ನಾಗಿ ಉಬ್ಕೊಂಡಿತ್ತು. ಇದು ಹಿಟ್ಟು ಡಬಲ್ ಆಗಿಬಿಟ್ಟಿತ್ತು. ಸೊ ನಾವೀಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಎಣ್ಣೆನ ನಾನು ಇದಕ್ಕೆ ಹಚ್ತೀನಿ. ಎಣ್ಣೆ ಹಚ್ಚಿ ಮತ್ತೊಮ್ಮೆ ಸ್ವಲ್ಪ ನಾದ್ಕೋತೀನಿ. ಈ ರೀತಿ ನಾವೀಗ ಪಾವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ನಾನು ಇದನ್ನು ಈ ರೀತಿ ಮಾಡಿ ಇದನ್ನು ನಾನೀಗ ಕಟ್ ಮಾಡ್ಕೋತೀನಿ.
ಈಗ ಉಂಡೆ ಹಾಗೆ ಮಾಡಿ ಇದನ್ನು ಉಂಡೆ ಹಾಗೆ ಮಾಡಿ ಒಂದು ಪ್ಲೇಟಲ್ಲಿ ನಾವು ಅದನ್ನು ಇಡಬೇಕು. ಈ ರೀತಿ ಪ್ಲೇಟಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಅದನ್ನು ಉಂಡೆಗಳು ಮಾಡಿ ನಾವು ಇದರಲ್ಲಿ ಇಡೋಣ. ಫ್ರೆಂಡ್ಸ್, ನಿಮ್ಮ ಹತ್ರ ಪ್ಲೇಟ್ ಇರಲಿಲ್ಲ ಅಂದರೂ ಜಾಡಿ ಥರ ಏನು ಇರುತ್ತಲ್ಲ ಪ್ಲೇಟು, ಜಾಡಿ ಥರ ಇರೋ ಪ್ಲೇಟಲ್ಲಿ ನಾವು ಇಟ್ಟರೆ ಅದು ಬೇಗನೆ ಚೆನ್ನಾಗಿ ಆಗುತ್ತೆ. ನೀವು ಆದಷ್ಟು ಜಾಡಿ ಥರ ಇರೋ ಪ್ಲೇಟನ್ನು ತಗೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಈ ರೀತಿ ಉಂಡೆಗಳನ್ನು ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಒಂದು 10 ನಿಮಿಷದವರೆಗೂ. ನಂತರ ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿಬಿಟ್ಟಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ. ಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯನ್ನು ಹಚ್ಚೋಣ. ಆಮೇಲೆ ನಾವೇನು ಸಕ್ಕರೆ ಪಾನಕ ಥರ ಮಾಡ್ಕೊಂಡಿದ್ವಲ್ಲ ಆ ಗ್ಲಾಸಲ್ಲಿ, ಅದನ್ನು ಕೂಡ ನಾವು ಇಲ್ಲಿ ಹಚ್ಚೋಣ. ಹಚ್ಚಿ ಆದಮೇಲೆ ನೋಡಿ ಫ್ರೆಂಡ್ಸ್, ಉಪ್ಪು ಈಗ ಬಿಸಿಯಾಗಿದೆ ಉಪ್ಪು. ಈಗ ನಾವು ಆ ಪ್ಲೇಟನ್ನು ಇದರಲ್ಲಿ ಇಡೋಣ. ಫ್ರೆಂಡ್ಸ್, ಆದಷ್ಟು ನೀವು ಜಲ್ಡಿ ಥರ ಇರೋ ಪ್ಲೇಟನ್ನೇ ತೊಗೊಳ್ಳಿ. ನನ್ನ ಹತ್ರ ಅವೈಲಬಲ್ ಇರಲಿದ್ದಕ್ಕೆ ನಾನು ಪ್ಲೇಟನ್ನು ತೊಗೊಂಡಿದ್ದೀನಿ. ನೀವು ಜಲ್ಡಿ ಥರ ಈ ಪ್ಲೇಟ್ ಇದ್ದರೆ ಅದನ್ನು ತೊಗೊಳ್ಳಿ. ಈಗ ನಾನು ಇದರಲ್ಲಿ ಹಾಕಿ ಇದನ್ನು ಮುಚ್ಚಿಡ್ತೀನಿ. ಫ್ರೆಂಡ್ಸ್, ಇದು ಒಂದು ಲೋ ಫ್ಲೇಮಲ್ಲಿ ಇರಬೇಕು. ಸುಮಾರು ಒಂದು 30ರಿಂದ 35 ನಿಮಿಷದವರೆಗೆ ಹಾಗೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಬಿಡೋಣ. ಆಮೇಲೆ ಮಧ್ಯ ತೆಗೆದುಬಿಟ್ಟು ನೋಡ್ತಾ ಇರಿ, ಅದಿಲ್ಲ ಅಂದರೆ ಸುಟ್ಟು ಹೋಗಿಬಿಡುತ್ತೆ. ಆಮೇಲೆ ಅದಕ್ಕೆ ನಿಮಗೆ ಕಲರ್ ಬರಬೇಕಂದ್ರೆ ನಾವೇನು ಸಕ್ಕರೆಯನ್ನು ಗ್ಲಾಸಲ್ಲಿ ಹಾಕಿ ಏನು ಸಕ್ಕರೆ ಮತ್ತು ನೀರನ್ನು ಗ್ಲಾಸಲ್ಲಿ ಹಾಕಿದ್ವಲ್ಲ, ಅದನ್ನು ನೀವು ನಡುವೆ ಹಚ್ತಾ ಇರಿ ತೆಗೆದುಬಿಟ್ಟು. ಆಮೇಲೆ ಲೋ ಫ್ಲೇಮಲ್ಲಿ ಇಡಿ. ಆದಷ್ಟು ಗಾಳಿ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಬಟ್ ನೀವು ಕುಕ್ಕರಲ್ಲಿ ಮಾತ್ರ ಟ್ರೈ ಮಾಡಬೇಡಿ, ಯಾಕಂದರೆ ನಾನು ಕುಕ್ಕರಲ್ಲಿ ಟ್ರೈ ಮಾಡಿದಾಗ ನನ್ನ ಕುಕ್ಕರ್ ಹ್ಯಾಂಡಲ್ಲು ಸುಟ್ಟು ಹೋಗಿಬಿಟ್ಟಿತ್ತು. ಸೊ ನೀವು ಪ್ಲೀಸ್ ಕುಕ್ಕರ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನೀಗ ಈ ಬಾಣಲೆಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನಾದರೂ ಬೆಂಕಿ ಕೆಂಡ ಇತ್ತಂದರೆ ಅದನ್ನು ಮೇಲೆ ನೀವು ಒಂದು ಪ್ಲೇಟಲ್ಲಿ ಹಾಕಿ ಮುಚ್ಚಿ ಮೇಲೆ ಇನ್ನೊಂದು ಪ್ಲೇಟನ್ನು ಮುಚ್ಬೋದು. ಮುಚ್ಚಿದ್ರೆ ಅದು ಚೆನ್ನಾಗಿ ಬರುತ್ತೆ. ಈ ರೀತಿ ನಿಮಗೆ ನಡುವೆ ಸಕ್ಕರೆ ಪಾನಕನ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಅದು ಮೇಲೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದರಲ್ಲಿ ಮೇಲೆ ಬೆಂಕಿ ಕೆಂಡನ ಇಡೋಕ್ಕಾಗಲಿಲ್ಲ, ನನಗೆ ಅದು ಅವೈಲಬಲ್ ಇರಲಿಲ್ಲ, ಅದಕ್ಕೆ ನಾನು ಇದರಲ್ಲಿ ಇಡೋಕ್ಕಾಗಲಿಲ್ಲ. ಅದಕ್ಕೆ ಕಲರ್ ಸ್ವಲ್ಪ ಡಿಮ್ಮಾಗಿ ಬಂದಿದೆ, ಕಲರ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅದು ನೀವು 25ರಿಂದ 30 ನಿಮಿಷ ಇದು ಲೋ ಫ್ಲೇಮಲ್ಲಿ ಇರಬೇಕು. ಚೆನ್ನಾಗಿ ಬರಬೇಕಂದ್ರೆ ಬೆಂಕಿ ಕೆಂಡ ಏನಾದರೂ ಇತ್ತಂದರೆ ಅದನ್ನ ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ನೀವು ಇಟ್ಟು ಆಮೇಲೆ ಮುಚ್ಚಿಡ್ರಿ. ಅದು ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಆದರೆ ಕುಕ್ಕರಲ್ಲಿ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ಅದು ಸರಿ ಬರಲ್ಲ. ಕುಕ್ಕರ್ ಹ್ಯಾಂಡಲ್ನೇ ಸುಟ್ಟು ಹೋಗಿಬಿಡುತ್ತೆ. ನಂತರ ನಾನು ಇದನ್ನು ಮತ್ತೆ ತೆಗೆದು ಮತ್ತೆ ಸಕ್ಕರೆ ಪಾನಕನ ಹಚ್ತೀನಿ. ನಂತರ ಮುಚ್ಚಿಡೋಣ. ಹಾಫ್ ಆನ್ ಅವರ್ ಆಯಿತು. ಈಗ ನಾವು ಇದನ್ನು ತೆಗೆದು ನೋಡಿದರೆ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್, ಈ ರೀತಿ ಪಾವ್ ಬಂದಿದೆ. ನಾನು ಅನ್ಕೋತೀನಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ, ತುಂಬಾ ರೋಸ್ಟ್ ಆಗಿಬಿಟ್ಟಿದೆ. ನಾನು ಅದನ್ನು ಸ್ವಲ್ಪ ಜಾಸ್ತಿ ಒಂದು 40 ಮಿನಿಟ್ಸ್ವರೆಗೂ ಇಟ್ಬಿಟ್ಟೆ.
ಅದಕ್ಕೆ ಸ್ವಲ್ಪ ರೋಸ್ಟ್ ಆಗಿ ಬಂದಿದೆ. ಮೇಲೆ ಕಲರ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡುವಾಗ ನಾನು ಹೇಳಿದ ಹಾಗೆ ಮನೆಯಲ್ಲಿ ಏನಾದರೂ ಬೆಂಕಿ ಕೆಂಡ ಅವೈಲೇಬಲ್ ಇತ್ತಂದರೆ ಒಂದು ಪ್ಲೇಟಲ್ಲಿ ಹಾಕಿ ಅದರ ಮೇಲೆ ಇಟ್ಬಿಡಿ. ಆಮೇಲೆ ಚೆನ್ನಾಗಿ ಮುಚ್ಚಿಬಿಡಿ. ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ತುಂಬು ಹೃದಯದ ಧನ್ಯವಾದಗಳು.